ಮನೇಲಿ ಇರುವಂಥ ಪ್ಲಾಸ್ಟಿಕ್ ವಸ್ತುಗಳನ್ನ ಬಿಸಾಕುವಾಗ ಈ ಮ್ಯಾಗಿ ಕಪ್ ನನಗೆ ಸಿಕ್ತು. ಇದನ್ನ ಬಿಸಾಕಕ್ಕೆ ಮುಂಚೆ ಏನು ಮಾಡ್ಬೋದು ಅಂತ ನೋಡಿದಾಗ ಇದರಲ್ಲಿ ಯಾಕೆ ಗಿಡ ಬೆಳೆಸಬಾರ್ದು ಅಂತ ಅನಿಸ್ತು. ಸೊ ಅದನ್ನ ಚೆನ್ನಾಗಿ ತೊಳೆದು ನೀರು ತುಂಬಿಸಿ ಇದೊಂದು ದಾರ ಉಪಯೋಗಿಸ್ಕೊಂಡು ಒಂದು ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ದಾರದ ಮಧ್ಯಕ್ಕೆ ಕರೆಕ್ಟಾಗಿ ನೀರಿನ ಗ್ಲಾಸ್ ಇಟ್ಟು ಒಂದ್ಸತಿ ನಾಟ್ ಹಾಕಿದ್ರೆ ಮೇಲ್ಗಡೆ ನಾಟ್ ಏನು ಬರುತ್ತೆ ಅದನ್ನ ಈ ರೀತಿ ಡಿವೈಡ್ ಮಾಡಿಕೊಂಡ್ರೆ ಒಂದು ಹ್ಯಾಂಗಿಂಗ್ ಬ್ಯಾಸ್ಕೆಟ್ ತರ ಆಗುತ್ತೆ. ಮೇಲ್ಗಡೆ ಆ ಎಂಡನ್ನ ಎರಡನ್ನೂ ಸೇರಿಸಿ ಗಂಟು ಹಾಕಿದ್ರೆ ಎಲ್ಲರೂ ನೀವು ಒಂದು ಕಡೆಗೆ ಹ್ಯಾಂಗ್ ಮಾಡಲಿಕ್ಕೆ ಇದು ನಮಗೆ ಒಂದು ಹ್ಯಾಂಗಿಂಗ್ ಬ್ಯಾಸ್ಕೆಟ್ ರೆಡಿ ಆಗುತ್ತೆ. ಇದರಲ್ಲಿ ಮನಿ ಪ್ಲಾಂಟ್ ಆಗಲಿ ಅಥವಾ ನೀರಲ್ಲಿ ಬೆಳೆಯುವಂಥ ಎಷ್ಟೋ ಗಿಡಗಳಿದೆ ಅದನ್ನು ಹಾಕಿ ಒಂದು ಕಡೆಗೆ ಹ್ಯಾಂಗ್ ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ವೇಸ್ಟ್ ಗ್ಲಾಸ್ ಅಥವಾ ಒಂದು ದಾರ ಉಪಯೋಗಿಸ್ಕೊಂಡು ಒಂದು ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಥರ ನಾವು ಉಪಯೋಗಿಸ್ಕೋಬೋದು. ಇದು ನಾನಿಲ್ಲಿ ಮ್ಯಾಗಿ ಗ್ಲಾಸ್ ಉಪಯೋಗಿಸ್ಕೊಂಡಿದ್ದೀನಿ. ಇದೇ ರೀತಿ ಬೇರೆ ಬೇರೆ ವಸ್ತುಗಳನ್ನ ಬಾಕ್ಸ್ಗಳನ್ನ ಉಪಯೋಗಿಸ್ಕೊಂಡು ಒಂದು ಪಾಟ್ ಸ್ಟ್ಯಾಂಡ್ ಥರ ಅಥವಾ ಒಂದು ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಥರ ನೀವು ಕನ್ವರ್ಟ್ ಮಾಡ್ಕೋಬೋದು. ಮನಿ ಪ್ಲಾಂಟ್ ನೀರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನೀಗಾಗಲೇ ಸುಮಾರು ಕಡೆ ನೀರಲ್ಲಿ ಬೆಳೆಸಿದ್ದೀನಿ. ಇದಾಗಲೇ ಒಂದು ವಾರದಿಂದ ನೀರಲ್ಲಿ ಇಟ್ಟಿದ್ದೆ. ಈಗಾಗಲೇ ಬೇರು ಕೂಡ ಚೆನ್ನಾಗಿ ಬಂದಿದೆ. ಸುಮಾರು ವರ್ಷಗಳು ನೀರಲ್ಲಿ ನಾವು ಇದೇ ರೀತಿ ಬೆಳೆಸ್ಬೋದು. ನಾನೀಗಾಗಲೇ ಕಿಚನಲ್ಲಿ ಕೂಡ ಒಂದು ದೊಡ್ಡ ಗಿಡ ಇಟ್ಕೊಂಡಿದ್ದೀನಿ. ಇದು ಸುಮಾರು ವರ್ಷಗಳಿಂದ ಬೆಳೀತಾ ಇದೆ. ಇದು ಕೂಡ ನೀರಲ್ಲಿದೆ. ಒಂದು ಹಳೆ ಮಡಕೆ ಮೊಸರು ಹೆಪ್ಪಾಕ್ಲಿಕ್ಕೆ ಅಂತ ತಂದಿರುವಂಥ ಮಡಕೆನ ಬಿಸಾಕಕ್ಕೆ ಮುಂಚೆ ನಾನು ಈ ರೀತಿ ಗಿಡ ಬೆಳೆಸೋದಕ್ಕೆ ಉಪಯೋಗಿಸ್ಕೊಂಡಿದ್ದೆ. 15 ದಿನಕ್ಕೆ ಒಂದ್ಸತಿ ನೀರು ಚೇಂಜ್ ಮಾಡ್ತಾ ಇದ್ರೆ ಸಾಕು, ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ಅಂತ. ಹೈಡಿಯೋಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಇವತ್ತು ಬೆಳಗ್ಗೆ ಇನ್ನೂ ಸುಮಾರು 6 ಗಂಟೆ ಆಗಿದೆ. ನಿನ್ನೆ ತಾನೇ ಒಂದಷ್ಟು ಡಿಕ್ಲಟರ್ ಮಾಡಿದ್ದನ್ನೆಲ್ಲ ತೂಕಕ್ಕೆ ಹಾಕಿದ್ವಿ. ರಾತ್ರಿ ನಾನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಸಂಜೆ ಕೊಟ್ಟಿದ್ದು. ರಾತ್ರಿ ನಾನು ಕ್ಲೀನ್ ಮಾಡ್ಲಿಕ್ಕೆ ಹೋಗಿಲ್ಲ, ಇವಾಗ ಹೋಗ್ತಿದ್ದೀನಿ. ಡಿಕ್ಲಟರ್ ಮಾಡಿದ್ದು ಸುಮಾರು ಐಟಮ್ಸ್ ಇತ್ತು. ಆಮೇಲೆ ಸುಮಾರು ವೇಸ್ಟೇಜು, ಪ್ಲಾಸ್ಟಿಕ್ಕು, ಅದು ಇದು ಎಷ್ಟೊಂದೆಲ್ಲ ಇತ್ತು. ಅದನ್ನೆಲ್ಲ ನೆನೆ ತೂಕಕ್ಕೆ ಹಾಕಿದ್ಮೇಲೆ ಅದೆಷ್ಟು ಕೆಳಗಡೆ ಕಸ ಹರಡಿದೆ ಅಂತಂದರೆ ಇವಾಗ ಹೋಗಿ ನೋಡ್ತಿದ್ದಂಗೆ ತಲೆ ಸುತ್ತು ಬರೋಂಗಾಗುತ್ತೆ. ಅದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಪಾರ್ಕಿಂಗ್ ಏರಿಯಾ ಮತ್ತು ಸ್ಟೋರ್ ರೂಮ್ ಇದೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಕ್ಲೀನಿಂಗ್ ಕೆಲಸ ಮುಗಿಸೋದ ನಂತರ ಮತ್ತೆ ಮೇಲೆ ಬಂದು ಮನೆ ಒರೆಸೋದು, ಸ್ನಾನ, ಪೂಜೆ, ತಿಂಡಿ ಇದೆಲ್ಲ. ಬನ್ನಿ ಕೆಳಗಡೆ ಹೋಗೋಣ. ಇದೆಲ್ಲ ತೊಗೊಂಡು ಹೋಗಬೇಕು. ಇದೆಲ್ಲ ಡಿಕ್ಲಟರ್ ಮಾಡಿದ್ದು. ಇದೊಂದು ಯುಟಿಲಿಟಿ ಏರಿಯಾದಲ್ಲಿತ್ತು. ಇದು ಒಂದು ವೇಸ್ಟ್ ಅಂತಲೇ ಹೊರಗಡೆ ತೆಗೆದಿರೋದು. ಮತ್ತು ಇದೊಂದಷ್ಟು ಹಳೆಯ ಸಾಮಾನುಗಳು, ಇದನ್ನೆಲ್ಲ ಕೆಳಗಡೆ ತೊಗೊಂಡು ಹೋಗಬೇಕು. ಕಾಬಲ್ ಕಡಲೆ ರಾತ್ರಿನೇ ನೆನೆಸಿಟ್ಟಿದ್ದೆ. ನೆನೆಸಿರೋಂಥ ಕಾಬಲ್ ಕಡಲೆ ಕುಕ್ಕರಲ್ಲಿ ಬೇಯಿಸೋಕೆ ಇಡ್ತಾ ಇದ್ದೀನಿ. ಇದು ಬೇಯಿಸುವಾಗ ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಇದ್ರ ಜೊತೆಗೆ 2 ಟೊಮೆಟೊ ಕೂಡ ಹಾಕಿದ್ದೀನಿ. ಮಧ್ಯದಲ್ಲಿ ಸೀಳ್ಬಿಟ್ಟು ಚೆಕ್ ಮಾಡಿ ಹಾಕಿದ್ದೀನಿ. ಸೊ ಆನಂತರ ಇದು ಕಾಳು ಮುಳುಗುವಷ್ಟು ನೀರು ಹಾಕಿ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಕಾಬೂಲ್ ಕಡಲೆಯಿಂದ ಒಂದು ಸೈಡ್ ಡಿಶ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದನ್ನು ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಕೂಡ ಸರ್ವ್ ಮಾಡ್ಬೋದು. ಬೇಯಿಸಿಟ್ಕೊಂಡಿರುವಂಥ ಕಾಳಿಂದ ಟೊಮೆಟೊ ಸಪ್ರೇಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಸೌಟಷ್ಟು ಕಾಳನ್ನು ಕೂಡ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನಾವು ಮಾಡೋಂಥ ಗ್ರೇವಿ ಗಟ್ಟಿ ಬರೋದಕ್ಕೋಸ್ಕರ ಸ್ವಲ್ಪ ಕಾಳನ್ನು ಸೇರಿಸಿ ರುಬ್ಕೋಬೋದು. ಮೊದಲಾಗಿ ಒಂದು ಮಿಕ್ಸಿ ಜಾರಲ್ಲಿ 2 ಈರುಳ್ಳಿನ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಈರುಳ್ಳಿ ರುಬ್ಕೊಂಡ ನಂತರ ಕುಕ್ಕರಲ್ಲಿ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿ ಹೋಲ್ ಮಸಾಲ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ, ಈ ಎಲ್ಲ ಹೋಲ್ ಮಸಾಲ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿರುವಂಥ ಈರುಳ್ಳಿ ಪೇಸ್ಟ್ ಹಾಕೋಣ. ಈ ರೀತಿ ಈರುಳ್ಳಿನ ಕಟ್ ಮಾಡಿ ಹಾಕ್ತೆ ರುಬ್ಬಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಗಟ್ಟಿನೂ ಬರುತ್ತೆ. ಆನಂತರ ಒಂದು ಸಣ್ಣ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದೇ ಟೈಮಲ್ಲೇ ಬೇಯಿಸಿಟ್ಕೊಂಡಿರುವಂಥ ಕಾಳು ಮತ್ತು ಟೊಮೆಟೊನು ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಈ ಥರ ರುಬ್ಬಿ ಹಾಕೋದ್ರಿಂದ ಈರುಳ್ಳಿ, ಟೊಮೆಟೊ ಪೇಸ್ಟ್ ಎಲ್ಲ ಮಾಡಿ ಹಾಕೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ. ಎಸ್ಪೆಷಲಿ ಪೂರಿಗೆ, ಚಪಾತಿಗೆ ಗ್ರೇವಿ ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಹೊತ್ತು ಈ ಮಸಾಲೆ ಎಲ್ಲ ಹುರ್ಕೊಳ್ಳೋವಂಥ ಟೈಮಲ್ಲೇ ಪುಡಿ ಮಸಾಲೆಗಳನ್ನು ಕೂಡ ಹಾಕೊಂಬೋಣ. ಖಾರಕ್ಕೆ ತಕ್ಕಷ್ಟು ಅಜ್ಕಾರದ ಪುಡಿ, ಒಂದು ಸಣ್ಣ ಸ್ಪೂನಷ್ಟು, 1.5 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಕರಿ ಮಸಾಲ ಹಾಕಿದ್ದೀನಿ. ಕರಿ ಮಸಾಲ ಬದಲಾಗಿ ನೀವು ಗರಂ ಮಸಾಲ ಹಾಕೋಬೋದು. ನಂತರ 1 ಸಣ್ಣ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ. ನಂತರ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಫ್ರೈ ಮಾಡ್ಕೋಬೇಕು. ಈ ಮಸಾಲಾನ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು. ಯಾಕಂದರೆ ಇದು ಎಷ್ಟು ನಾವು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ಗ್ರೇವಿ ಟೇಸ್ಟ್ ಕೊಡುತ್ತೆ. ಸಿಮ್ಮಲ್ಲಿ ಒಂದು 2-3 ನಿಮಿಷ ಇದನ್ನು ಹುರ್ಕೊಂಡ ನಂತರ ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋಂಥ ಕಾಳು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಬೇಡ. ನೀರು ಇದಕ್ಕೆ ಜಾಸ್ತಿ ಹಾಕೋಬಾರ್ದು. ಕಾಳು ನಾವೇನು ಬೇಯಿಸೋಕ್ಕೆ ಉಪಯೋಗಿಸ್ಕೊಂಡಿದ್ವಲ್ಲ ಅದಷ್ಟು ನೀರನ್ನು ಮಾತ್ರ ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಕಾಳು ಜೊತೆಗೆ ಮಸಾಲ ಹಿಡಿಯೋವರೆಗೂ 1 ವಿಸಿಲ್ ಮತ್ತೆ ಕೂಗಿಸ್ಕೊಳ್ಳೋಣ. ಇದೇ ರೀತಿ ಓಪನ್ ಪ್ಯಾನಲ್ಲೇ ಕುದಿಸ್ಕೋಬೋದು. ಈ ರೀತಿ 1 ವಿಸಿಲ್ ಕೂಗಿಸ್ಕೊಳ್ಳೋದ್ರಿಂದ ಮಸಾಲ ಕಾಳಿಗೆ ಚೆನ್ನಾಗಿ ಹಿಡಿಯುತ್ತೆ.
ಒಂದು ವಿಸಿಲ್ ನಂತರ ಒಂದು ಒಳ್ಳೆ ರುಚಿಯಾಗಿರುವಂಥ ಕಾಬೂಲ್ ಕಡಲೆ ಮಸಾಲ ರೆಡಿಯಾಗಿದೆ. ಕಾಳಿಗೂ ಮಸಾಲ ಚೆನ್ನಾಗಿ ಹಿಡಿದಿದೆ, ಹಾಗೆ ಗ್ರೇವಿನೂ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಕುಕ್ಕರಲ್ಲಿ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಕಾಳು ಚೆನ್ನಾಗಿ ಬೇಯುತ್ತೆ, ಆ ಮಸಾಲೆನೂ ಚೆನ್ನಾಗಿ ಕುದಿಯುತ್ತೆ. ಮೇಲ್ಗಡೆ ಎಣ್ಣೆ ತೇಯ್ತಾ ಬರ್ತಾ ಇದೆ ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ರುಚಿಯಾಗಿರುವಂಥ ಕಾಬೂಲ್ ಕಡಲೆ ಮಸಾಲೆ ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನಕ್ಕೂ ಕೂಡ ಸರ್ವ್ ಮಾಡ್ಬೋದು, ಪೂರಿ, ದೋಸೆ, ಚಪಾತಿ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು. ಕೆಲವು ಕಮೆಂಟ್ಸ್ಗೆ ನಾನು ಇವತ್ತು ರಿಪ್ಲೈ ಮಾಡ್ತಾ ಇದ್ದೀನಿ. ಒಬ್ಬರು ಕೇಳಿದ್ದು ಡಿಶ್ ವಾಷರ್ಗೆ ನೀವು ಏನೇನು ಉಪಯೋಗಿಸ್ತೀರ ತೋರಿಸಿ ಅಂತ ಕೇಳಿದರು. ಅದಕ್ಕೂ ಮುಂಚೆ RO ಕ್ಲೀನಿಂಗ್ ಬಗ್ಗೆ ಕೂಡ ಕೇಳಿದರು. RO ಕ್ಲೀನಿಂಗ್ ನಾವು ರೀಸೆಂಟಾಗಿ ಇದನ್ನು ಹಾಕ್ಸಿದ್ದು. ಸೊ ಇದುವರೆಗೂ ನಾನು ಇನ್ನೂ ಕ್ಲೀನ್ ಮಾಡಿಲ್ಲ. ಸೊ ಇನ್ನೂ ಅದು ಒಂದು 6 ತಿಂಗಳವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಕ್ಲೀನಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅದಾದ ನಂತರ ಅವ್ರಿಗೇ ಕರೆದು ನಾವು ಯಾರ ಹತ್ರ RO ತೊಗೊಂಡಿದ್ವೋ ಅವ್ರನ್ನೇ ಕರೆದು ಕ್ಲೀನ್ ಮಾಡಿಸ್ಕೋಬೋದು. ಇದಕ್ಕೆ ಮುಂಚೆ ಇದ್ದಿದ್ದು ಕೆಂಟ್ ಏನಿತ್ತು, ಕೆಂಟ್ ನಾವೇ ಕ್ಲೀನ್ ಮಾಡ್ಕೋತಾ ಇದ್ವಿ. ನಿಂಬೆಹಣ್ಣನ್ನು ಹಾಕಿ ಅದನ್ನು ಉಜ್ಜಿ ಅದರಲ್ಲಿರೋಂಥ ಏನಾದರೂ ಸ್ಮೆಲ್ ಇದ್ರೂ ಕೂಡ ಹೊಟ್ಟೋಗ್ತಾ ಇತ್ತು. ಸೊ ನಿಂಬೆಹಣ್ಣು ಉಪಯೋಗಿಸ್ಕೊಂಡು ಮೊದಲಿದ್ದು ಕೆಂಟನ್ನ ನಾವು ಕ್ಲೀನ್ ಮಾಡ್ಕೋತಾ ಇದ್ವಿ. ಬಟ್ ಇದು 6 ತಿಂಗಳವರೆಗೂ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೂ 6 ತಿಂಗಳು ಆಗಿಲ್ಲ, ಅನಂತರ ಅದನ್ನು ಕ್ಲೀನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯುಟಿಲಿಟಿ ಏರಿಯಾ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು, ಯಾಕೆ ಡಿಶ್ ವಾಷರ್ನ ಯುಟಿಲಿಟಿ ಏರಿಯಾದಲ್ಲಿ ಇಟ್ಕೊಂಡಿಲ್ಲ, ಕಿಚನ್ ಹತ್ರ ಯಾಕೆ ಇಟ್ಕೊಂಡಿದ್ದೀರಾ ಅಂತ. ತುಂಬ ಸ್ಪೇಸ್ ಚಿಕ್ಕದಿದೆ ಯುಟಿಲಿಟಿ ಏರಿಯಾ, ಅದ ನಂತರ ನಾನು ನಿಮಗೆ ತೋರಿಸ್ತೀನಿ. ಕಿಚನ್ ತುಂಬ ಚಿಕ್ಕದಿರೋದ್ರಿಂದ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಕೂಡ ಚಿಕ್ಕದು, ಹಾಗೆ ಕ್ಯಾಬಿನೆಟ್ಸ್ ಕೂಡ ತುಂಬ ಚಿಕ್ಕದು. ಜಾಸ್ತಿ ವಸ್ತುಗಳನ್ನ ನಾವು ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ತುಂಬ ರೇರಾಗಿ ಉಪಯೋಗಿಸುವಂಥ ವಸ್ತುಗಳನ್ನ ನಾನು ಯುಟಿಲಿಟಿ ಏರಿಯಾದಲ್ಲಿ ಇಟ್ಕೊಂಡಿದ್ದೀನಿ. ಸಿಂಕ್ ಹತ್ರನೇ ಡಿಶ್ ವಾಷರ್ ಇಟ್ಕೊಂಡಿರೋದು. ಒಂದ್ಸತಿ ವಾಶ್ ಮಾಡಿ ತೊಗೊಂಬಂದು ಸಿಂಕಲ್ಲಿ ಅಂದರೆ ಡಿಶ್ ವಾಷರಲ್ಲಿ ಹಾಕ್ಬೋದು. ಸೊ ಇದರದ್ದು ಟ್ಯಾಪ್ ಕೂಡ ಯುಟಿಲಿಟಿ ಏರಿಯಾದಲ್ಲೇ ಇದ್ರ ಹಿಂಭಾಗಕ್ಕೆ ಬಂದಿದೆ. ಔಟ್ಲೆಟ್ ಪೈಪ್, ಇನ್ಲೆಟ್ ಪೈಪ್ ಎರಡು ಕೂಡ ಇದ್ರ ಹಿಂಭಾಗದಲ್ಲಿ ಒಂದು ನಲ್ಲಿ ಇದೆ, ಆ ನಲ್ಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಔಟ್ಲೆಟ್ ಪೈಪ್ ಕೂಡ ಅಲ್ಲೇ ಒಂದು ಚೇಂಬರ್ ಇದೆ, ಆ ಚೇಂಬರ್ಗೆ ಕೊಟ್ಟಿದ್ದೀವಿ. ಸೊ ಈ ಸಿಂಕ್ಗೆ ಏನು ಔಟ್ಲೆಟ್ ಪೈಪ್ ಇದೆಯಲ್ಲ ಅದೇ ಪೈಪ್ಗೆ ಇದನ್ನು ಕೂಡ ಕನೆಕ್ಟ್ ಮಾಡಿದ್ದೀವಿ. ಸೊ ಯುಟಿಲಿಟಿ ಏರಿಯಾ ಏನಕ್ಕೆ ಅಂತಂದರೆ, ಯೂಶಲಿ ಯುಟಿಲಿಟಿ ಏರಿಯಾ ಅಂತಂದರೆ ಇದು ವಾಷಿಂಗ್ ಏರಿಯಾ, ಅಂದರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ, ಡಿಶ್ ವಾಷರ್ ಇಟ್ಕೊಳ್ಳೋದಕ್ಕೆ ಬಳಸ್ತಾರೆ. ಬಟ್ ನಮ್ಮದು ಜಾಗ ಕೂಡ ತುಂಬ ಚಿಕ್ಕದಿದೆ, ಇಲ್ಲಿ ಡೋರ್ ಕೂಡ ಓಪನ್ ಮಾಡೋಕ್ಕಾಗ್ತಿಲ್ಲ ಡಿಶ್ ವಾಷರ್ದು. ಇಟ್ಟು ನೋಡಿ ಚೆಕ್ ಮಾಡಿ ಆಗಲ್ಲ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ತೊಗೊಂಬಂದಿನ ಇಟ್ಕೊಂಡಿದ್ದೀನಿ. ಸೊ ಯುಟಿಲಿಟಿ ಏರಿಯಾದಲ್ಲಿ ನಾನು ಇಟ್ಟಿರೋ ವಸ್ತುಗಳು ಏನು ಅಂತ ಕೂಡ ತೋರಿಸ್ತೀನಿ. 2 ರ್ಯಾಕ್ ಇಟ್ಕೊಂಡಿದ್ದೀನಿ. 2 ರ್ಯಾಕಲ್ಲಿ ತುಂಬ ರೇರಾಗಿ ಬಳಸೋದು ಅಂದರೆ ಏನು ಹೇಳ್ತಾರೆ ಗ್ರೈಂಡರ್ ಇಟ್ಕೊಂಡಿದ್ದೀನಿ. ಅದು ಹರ್ಷಿತ್ ಪ್ರೋಟೀನ್ ಪೌಡ್ರದ್ದು ಒಂದು ಬಾಕ್ಸ್ ಇದೆ, ಅದರ ಕೆಳಗಡೆ 2 ಸ್ನ್ಯಾಕ್ಸ್ ಬಾಕ್ಸ್ ಇದೆ. ಇದು ಎಲೆಕ್ಟ್ರಿಕ್ ಸ್ಟವ್, ಗ್ಯಾಸ್ ಇಲ್ಲದಲ್ಲೇ ಇರುವಾಗ ಅಥವಾ ಎಮರ್ಜೆನ್ಸಿಗೆ ಬೇಕಂದಾಗ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತೀನಿ. ಆನಂತರ ಅಕ್ಕಿ, ರಾಗಿ, ಗೋಧಿ ಹಿಟ್ಟು ಈ ಥರದ್ದೆಲ್ಲ ಇಲ್ಲಿದೆ. ಇದ್ರ ಕೆಳಗಡೆ ಪ್ಯಾನ್ದು ಸ್ಟ್ಯಾಂಡ್ ಇದೆ, ಸುಮಾರು ಒಂದು 4-5 ಪ್ಯಾನ್ಗಳಿದೆ ಕಬ್ಬಿಣದ್ದು, ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಕೆಟ್, ಮನೆ ಒರೆಸೋದಕ್ಕೆ ಕ್ಲೀನ್ ಮಾಡಲಿಕ್ಕೆ ಒಂದು ಬಕೆಟ್ ಇಟ್ಕೊಂಡಿದ್ದೀನಿ. ಆನಂತರ ಈ ಕಡೆ ಮೂಲೆಯಲ್ಲಿ ನನ್ನ ರಿಂಗ್ ಲೈಟ್ ಇದೆ, ಮಾಪ್ ಇಟ್ಕೊಂಡಿದ್ದೀನಿ. ಇಲ್ಲೊಂದು ನಲ್ಲಿ ಇದೆ, ಆ ನಲ್ಲಿಗೆ RO ಕನೆಕ್ಟ್ ಮಾಡಿದ್ದೀವಿ. ಆ ಕಡೆ ಇನ್ನೊಂದು ರ್ಯಾಕಲ್ಲಿ ಮೇಲ್ಗಡೆ 2 ಎಲೆಕ್ಟ್ರಿಕ್ ಕುಕ್ಕರ್ ಇದೆ, ಅದೆರಡು ಕೂಡ ಎಲೆಕ್ಟ್ರಿಕ್ ಕುಕ್ಕರ್. ಕೆಳಗಡೆ ಒಂದಷ್ಟು ಬೌಲ್ಸ್ಗಳು ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಲಿಕ್ಕೆ ಅಂತ. ಅನಂತರ ಒಂದಷ್ಟು ಕಬ್ಬಿಣದ್ದು ಪ್ಯಾನ್ಗಳಿದೆ. ಕೆಳಗಡೆ ಪೂರ್ತಿ ಕುಕ್ಕರ್. ಇದರಲ್ಲಿ ನಾನು ಮೇಯ್ನಾಗಿ ಯುಟಿಲೈಸ್ ಆಗ್ತಿರೋದು ಕುಕ್ಕರ್ಗಳು ಮತ್ತು ಅಕ್ಕಿ, ರಾಗಿ, ಗೋಧಿ ಹಿಟ್ಟಿನ ಬಾಕ್ಸ್ಗಳು ಇಟ್ಕೊಳ್ಳೋಕ್ಕೆ ನನಗೆ ಈ ಸ್ಪೇಸ್ ತುಂಬ ಯೂಸ್ ಆಯಿತು. ಸೊ ನನ್ನ ಹತ್ರ ಒಂದು 4-5 ರೀತಿ ಕುಕ್ಕರ್ಗಳಿದೆ. ನೀವು ನೋಡ್ತಾನೆ ಇರ್ತೀರ ಡೈಲಿ ಯೂಸ್ ಮಾಡೋದು. 3 ಲೀಟರ್ದೊಂದು, 2 ಲೀಟರ್ದೊಂದು ಮತ್ತು 3 ಲೀಟರ್ದು, ಅದು 5 ಲೀಟರ್ದು, ಅದು ನಾನ್ ಸ್ಟಿಕ್. ಆನಂತರ ಸ್ಟೀಲ್ದೊಂದು. ಸೊ ಇದೆಲ್ಲ ಕುಕ್ಕರ್ಗೆ ಅಂತಲೇ ಇಟ್ಕೊಂಡಿದ್ದೀನಿ. ಸೊ ಇದು ನಂಗೆ ತುಂಬ ಯೂಸ್ ಆಯಿತು, ಕುಕ್ಕರ್ ಮತ್ತು ಗ್ರೈಂಡರ್ ಹಾಗೆ ಈ ಥರದ ಬಾಕ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಯುಟಿಲಿಟಿ ಏರಿಯಾ ತುಂಬ ಸ್ಪೇಸ್ ನನಗೆ ಯುಟಿಲೈಸ್ ಆಯಿತು. ಕೆಳಗಡೆ 2 ಕ್ಯಾಸ್ರೋಲ್ ಇದೆ, ಹಾಗೆ ಹಪ್ಪಳ ಸಂಡಿಗೆ ಹಾಕಿರೋ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಸೊಪ್ಪು ಕ್ಲೀನ್ ಮಾಡೋದೊಂದು, ಅಲ್ಲೊಂದು ವೈಟ್ ಕಲರ್ ಬಾಕ್ಸ್ ಕಾಣಿಸ್ತಿದ್ದಿಲ್ಲ, ಅದು ಸೊಪ್ಪು ಕ್ಲೀನ್ ಮಾಡುವಂಥ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಐಕೆಯನ್ನು ತೊಗೊಂಬಂದಿದ್ದೆ. ಸೊ ಇದೊಂದು ಸ್ಟ್ಯಾಂಡ್, ಇದು ನಾನು ಅಮೆಝಾನಿಂದನೂ ಎಲ್ಲೋ ತರಿಸಿದೆ, ಮೀಶೋಯಿಂದನೂ ಅಮೆಝಾನಿಂದ ತರಿಸಿದ್ದೆ. ಇಲ್ಲಿ 4 ರ್ಯಾಕ್ ಇದೆ.
ಕೆಳಗಡೆದ್ರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇದೆ, ಆಲೂಗಡ್ಡೆ ಇದೆ, ಒಂದೆರಡು ಎಕ್ಸ್ಟ್ರಾ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ ಐಸ್ ಕ್ರೀಮ್ದು, ಏನಾದರೂ ಸ್ಟೋರ್ ಮಾಡೋಕ್ಕೆ ಫ್ರಿಡ್ಜಲ್ಲಿ ಇಡೋಕ್ಕಾಗುತ್ತೆ ಅಂತ. ಅನಂತರ ಇದು ಕೂಡ ಫ್ರಿಡ್ಜ್ ಆರ್ಗನೈಸ್ ಮಾಡಲಿಕ್ಕೆ ಇಟ್ಕೊಂಡಿರೋಂಥ ಎಕ್ಸ್ಟ್ರಾ ಬಾಕ್ಸ್ಗಳು. ಹೊರಡ್ಕಲ್ಲಿದೆ, ಸುಮಾರು ದಿನ ಆಯಿತು ಹೊರಡ್ಕಲ್ಲು ಯೂಸ್ ಮಾಡಿ ಉಪಯೋಗಿಸ್ಬೇಕು. ಹೊರಡ್ಕಲ್ಲಿದೆ, ಒಂದು ಮಚ್ಚು ಇಟ್ಕೊಂಡಿದ್ದೀನಿ, ತೆಂಗಿನಕಾಯಿ ಇದೆಲ್ಲ ಹೊಡೆಯೋದಕ್ಕೆ ಅಂತ ಇಟ್ಕೊಂಡಿರೋಂಥ ಒಂದು ಮಚ್ಚು. ಇಷ್ಟೇ ಯುಟಿಲಿಟಿ ಏರಿಯಾ. ಹಾಗೆ ಪೊರ್ಕೆ ಇದೆಲ್ಲ ಯಾರಿಗೂ ಕಣ್ಣಿಗೆ ಕಾಣಿಸ್ದಂಗೆ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ಬಟ್ಟೆಗಳು ಹಾಕುವಂಥ ಸ್ಟ್ಯಾಂಡ್ ಏನು ಬರುತ್ತಲ್ಲ ಆ ಥರದ್ದು ಗೋಡೆಗೆ ಹಾಕೋದು, ಈ ಎರಡೆಲ್ಲ ಹಾಕ್ಸಿದ್ದೀನಿ. ಅಲ್ಲಿ ಹಾಕಿಸಿ ಇದರಲ್ಲಿ ಎಕ್ಸ್ಟ್ರಾ ವಸ್ತುಗಳು, ಕ್ಲೀನಿಂಗ್ ಬ್ರಷ್ ಇರ್ಬೋದು, ಆಮೇಲೆ ಏನು ವ್ಯಾಕ್ಯೂಮ್ ಕ್ಲೀನರ್, ಮತ್ತು ಜೇಡ ತೆಗೆಯುವಂಥ ಒಂದು ಬ್ರಷ್ ಇದೆ ಅದು, ಮತ್ತು ಮ್ಯಾಟ್ ಇದು ಯೋಗ ಮ್ಯಾಟ್ ಇದೆ, ಸೋಫಾ ಕ್ಲೀನ್ ಮಾಡೋದು, ಮತ್ತು ಕಾರ್ಪೆಟ್ ಕ್ಲೀನ್ ಮಾಡೋ ಬ್ರಷ್ಗಳು, ಪೊರ್ಕೆ ಇದೆಲ್ಲ ಡೋರಿಂದ ಇಟ್ಟಿದ್ದೀನಿ. ಇದನ್ನು ಯಾವುದೂ ಕೂಡ ಯಾರಿಗೂ ಕಾಣಿಸ್ದಲ್ಲೇ ಇಡಬೇಕು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಇದನ್ನು ಕ್ಲೀನಿಂಗ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟು ನಮ್ಮ ಯುಟಿಲಿಟಿ ಏರಿಯಾದಲ್ಲಿ ಬರುತ್ತೆ. ತುಂಬ ಚಿಕ್ಕದು. ಆ ಕಡೆ ನೀವು ನೋಡ್ತಿರ್ಬೋದು, ಆ ಸೈಡಲ್ಲಿ ಒಂದು ಮನೆ ಇದೆ, ಅವ್ರದ್ದು ಒಂದು ಕಿಟಕಿ ನಿಮ್ಗಲ್ಲಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಅಲ್ಲಿ ಓಪನ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಬೆಳಕು ಚೆನ್ನಾಗಿ ಬರುತ್ತೆ, ಆದರೆ ವಿಂಡೋ ಏನು ಜಾಸ್ತಿ ಏನು ಓಪನ್ ಮಾಡೋಕ್ಕಾಗಲ್ಲ. ಬೇಕಂದಾಗ ಸ್ವಲ್ಪ ಓಪನ್ ಮಾಡ್ಕೋತೀವಿ, ಆ ಸೈಡ್ ಓಪನ್ ಮಾಡ್ಬೋದು, ಈ ಸೈಡ್ ಓಪನ್ ಮಾಡ್ಬೋದು. ಬೇಕಂದಾಗ ಸ್ವಲ್ಪ ಗಾಳಿ ಬೇಕು ಅಂದಾಗ ಓಪನ್ ಮಾಡ್ತೀನಿ. ಸೊ ಇಷ್ಟು ಯುಟಿಲಿಟಿ ಏರಿಯಾನ ನಾನು ಈ ಥರ ವಸ್ತುಗಳನ್ನ ಏನು ಇಡೋಕ್ಕೆ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಅವರು ಕಟ್ಸಿದ್ದು, ಅಂದರೆ ಕ್ಲೀನಿಂಗಿಗೆ ಅಂತ ಪರ್ಪಸ್ಫುಲಿ ನಾವು ಇದನ್ನು ಸ್ಟೋರೇಜ್ಗೆ ಅಂತ ಮಾಡಿಸಿದ್ರೆ ಕ್ಯಾಬಿನೆಟ್ಸ್ ಮಾಡಿಸ್ಬೋದಾಗಿತ್ತು. ಇಂಜಿನಿಯರ್ ನಮಗೆ ಹೇಳಿದ್ದು ವಾಷಿಂಗ್ ಮಿಷಿನ್ಗೆ ಅಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ವಾಷಿಂಗ್ ಮಿಷಿನ್ಗೆ ಅಂತ ಅಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಈ ಕಡೆ ಒಂದು ಟ್ಯಾಪ್ ಕೊಟ್ಟಿದ್ದಾರೆ. ಸೊ ನಾವು ವಾಷಿಂಗ್ ಮಿಷಿನ್ ಇಡೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಟೆರೆಸಲ್ಲಿ ಬಟ್ಟೆ ತೊಗೊಂಡೋಗಿ ಒಣಗಾಕೋದ್ರಿಂದ ಇಲ್ಲಿಂದ ಎತ್ಕೊಂಡು ಹೋಗೋ ಬದಲು ಅಲ್ಲೇ ಇಟ್ಕೊಂಡು ವಾಶ್ ಮಾಡ್ಕೋಬೋದು ಅಂತ ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ವಾಷಿಂಗ್ ಮಿಷಿನ್ ಆಗಲಿ ವಾಷಿಂಗ್ದೇನೂ ಇಟ್ಟಿಲ್ಲ. ಸೊ ಈ ಥರ ನನಗೆ ಒಂದು ಯುಟಿಲಿಟಿ ಏರಿಯಾ, ಎಕ್ಸ್ಟ್ರಾ ವಸ್ತುಗಳನ್ನ, ರೇರಾಗಿ ಬಳಸೋವಂಥ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ. ಇದು ನನ್ನ ಯುಟಿಲಿಟಿ ಏರಿಯಾ ಟೂರ್. ಎಕ್ಸ್ಟೆಂಡೆಡ್ ಕಿಚನ್ ಅಂತಲೇ ಹೇಳ್ಬೋದು ಯುಟಿಲಿಟಿ ಏರಿಯಾ. ಲಾಸ್ಟ್ ವಿಡಿಯೋ ಡೀಪ್ ಕ್ಲೀನ್ ಮಾಡಿಸಿದೆ ಅಂತ ತೋರಿಸಿದಾಗ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿರೋದೇನೆಂದರೆ ಕಾಸ್ಟ್. ಸೊ ಎಷ್ಟಾಯಿತು ಅಂತ ಕೇಳ್ತಾ ಇದ್ದಾರೆ. ಇದೊಂಥರ ನಾನು ಫ್ರೀ ಪ್ರಮೋಷನ್ ಮಾಡ್ದಂಗೆ ಆಗ್ಬಿಡುತ್ತೆ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಅರ್ಬನ್ ಕಂಪ್ನಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಕಿಚನ್ಗೆ ಎಷ್ಟಾಗುತ್ತೆ, ಮತ್ತು ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ ಎಷ್ಟಾಗುತ್ತೆ, ಸೋಫಾ ಕ್ಲೀನಿಂಗಿಗೆ ಎಷ್ಟಾಗುತ್ತೆ, ಮತ್ತು ಪಾರ್ಲರ್ ಕೂಡ, ಮನೆಗೇನೆ ಬ್ಯೂಟಿಷಿಯನ್ ಕೂಡ ಬರ್ತಾರೆ, ಹೇರ್ ಕಟ್ಗೂ ಬರ್ತಾರೆ. ಇದು ಎಲ್ಲದಕ್ಕೂ ಇಷ್ಟಿಷ್ಟು ಅಂತ ಹೇಳಿ ಪ್ರೈಸಲ್ಲಿ ಇದೆ. ನೀವು ಒಂದ್ಸತಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಮೇ ಬಿ ನಿಮಗೆ ಯಾವುದೇ ಡೀಟೇಲ್ ಆಗಿ ಅದ್ರದ್ದು ಏನೋ ಪ್ರೈಸಸ್ ಏನೇನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಪೂರ್ತಿಯಾಗೇನು ಮಾಡಿಸಿಲ್ಲ, ಟಾಪ್ ಟು ಬಾಟಮ್ ಏನು ಮಾಡಿಸಿಲ್ಲ. ಸೊ ನಾವು ಏನೇನು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಆನಂತರ ನಾವು ಬುಕ್ ಮಾಡ್ಕೋಬೇಕು. ಅದಾದ್ಮೇಲೆ ಎಷ್ಟಾಗುತ್ತೆ ಅಂತ ಅವರೇ ಹೇಳ್ತಾರೆ. ಲಿವಿಂಗ್ ರೂಮ್ ಡಸ್ಟಿಂಗ್ ಅಷ್ಟೇ, ಸೋಫಾ ಕ್ಲೀನಿಂಗ್ ಅಂದರೆ ಈ ಸತಿ ನಾವು ಶಾಂಪೂ ವಾಶ್ ಮಾಡಿಸಿಲ್ಲ. ಲಾಸ್ಟ್ ಟೈಮ್ ನಾನು ಶಾಂಪೂ ವಾಶ್ ಮಾಡಿಸಿದ್ದೆ. ಸೊ ಈ ಸತಿ ಬರೀ ಡಸ್ಟಿಂಗ್ ಮಾತ್ರ ಮಾಡಿದ್ದಾರೆ. ಯಾವುದು ಕೂಡ ಶಾಂಪೂ ಎಲ್ಲ ಏನೋ ಹಾಕಿ, ಬೆಡ್ ಆಗಲಿ ಸೋಫಾ ಆಗಲಿ ಯಾವುದು ಕೂಡ ಶಾಂಪೂ ಹಾಕಿ ಮಾಡಿಲ್ಲ. ಸುಮ್ಮನೆ ಡಸ್ಟಿಂಗ್ ಮಾಡಿ ಒಂದ್ಸತಿ ಎಲ್ಲ ಕ್ಲೀನಾಗಿ ಒರೆಸಿ ಏನೋ ಕ್ಲೀನ್ ಮಾಡಿಕೊಟ್ಟಿರೋ ಅಷ್ಟೇ. ನಮ್ದು ಏನಂದರೆ ಮೇಯ್ನಾಗಿ ಸೀಲಿಂಗ್ ಇದರಲ್ಲಿ ಏನೋ ಫಾಲ್ ಸೀಲಿಂಗಲ್ಲಿ ಧೂಳು ಕುತ್ಕೋತಾ ಇತ್ತು, ಜೇಡ ಆಗಿತ್ತು, ಮತ್ತು ಫ್ಯಾನ್ಗಳೆಲ್ಲ ಧೂಳಾಗಿತ್ತು, ಆಮೇಲೆ ಕಿಟಕಿ ಬಾಗಿಲುಗಳೆಲ್ಲ ಧೂಳಿತ್ತು. ಆ ಧೂಳೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಮೇಯ್ನಾಗಿ ನಮ್ಮದು ಆ ವಿಂಡೋ ಏನಿದೆ, ದೊಡ್ಡ ದೊಡ್ಡ ಗ್ಲಾಸ್ ಎಲ್ಲ ಏನಿದೆಯಲ್ಲ ಅದನ್ನು ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮಾಡಿಸಿದಾಯಿತು. ಸೊ ಹೀಗೆ ಬರೀ ಬಾತ್ರೂಮ್ ಬೇಕಾದ್ರೆ ಮಾಡಿಸ್ಕೋಬೋದು, ಬರೀ ಕಿಚನ್ ಬೇಕಾದ್ರೆ ಮಾಡಿಸ್ಕೋಬೋದು, ಅಥವಾ ಬರೀ ಸೋಫಾ ಕ್ಲೀನಿಂಗ್, ಕಾರ್ಪೆಟ್ ಕ್ಲೀನಿಂಗ್ ಈ ಥರ ಪರ್ಟಿಕ್ಯುಲರ್ ಆಗಿ ಮಾಡಿಸ್ಕೋಬೋದು. ನಮ್ಮದು ಓವರ್ ಆಲ್ ಅಂತ ಹೇಳ್ಬೇಕಂದ್ರೆ ನನಗೆ ಹತ್ತತ್ರ 9,000 ರೂಪಾಯಿ ಬಂತು. ಎಲ್ಲ ರೂಮು ಮತ್ತು ಕಿಚನ್ನು, ಏನೋ ಕಿಚನ್ ಮೇಲ್ಮೇಲಿಗೆ ಮಾತ್ರ ಮಾಡಿದ್ರು. ಯಾಕಂದರೆ ಲಾಸ್ಟ್ ಟೈಮ್ ಏನು ಮಾಡಿಸಿದೆ ನಾನು ಕ್ಲೀನಿಂಗ್, ಕೆಲವೊಂದು ಡ್ರಾವರ್ ಎಲ್ಲ ಅವರು ಓಪನ್ ಮಾಡಿ ಕ್ಲೀನ್ ಮಾಡಿರಲಿಲ್ಲ. ಸೊ ಸುಮ್ಮನೆ ಎಲ್ಲ ಡಂಪ್ ಮಾಡಿ ಹೋಗಿದ್ರು. ವಿಂಡೋಗಳು ಕೂಡ ಕ್ಲೀನಾಗಿ ಒರೆಸಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಕಿಚನ್ನಲ್ಲಿ ಕ್ಲೀನಿಂಗ್ ಮಾಡಿಸ್ದೆ ಮತ್ತೆ. ಸೊ ಯುಟಿಲಿಟಿ ಏರಿಯಾ ಮತ್ತು ಈ ರೂಮ್ಗಳು ಮತ್ತು ಬಾತ್ರೂಮ್, ಲಿವಿಂಗ್ ರೂಮ್ ಇದರಲ್ಲಿ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಒರೆಸ್ಕೊಟ್ಬಿಟ್ಟು ಹೋದರು. ಕಿಟಕಿ ಬಾಗಿಲುಗಳೆಲ್ಲ ಒರೆಸ್ಬಿಟ್ಟು ಹೋದರು. ಸೊ ಅದಾದ್ಮೇಲೆ ಮೇಲ್ಗಡೆ ಒಂದು ರೂಮ್ ಇದೆ ನಮ್ಮದು, ಏನೋ ಟ್ರೆಡ್ಮಿಲ್ ಇಟ್ಕೊಂಡಿದ್ದೀವಲ್ಲ, ಒಂದು ಜಿಮ್ ರೂಮ್ ಥರ ಮಾಡ್ಕೊಂಡಿದ್ದೀವಲ್ಲ, ಆ ರೂಮ್ ನಾನು ಕ್ಲೀನ್ ಮಾಡಿಸಿಲ್ಲ. ಆನಂತರ ಕೆಳಗಡೆ ಪಾರ್ಕಿಂಗ್ ಕ್ಲೀನ್ ಮಾಡಿಸಿಲ್ಲ. ಇದೆರಡು ನಾನೇ ಮಾಡಿಕೊಂಡೆ. ಈ ಥರ ಬೇಕಾದಷ್ಟು ಸರ್ವಿಸಸ್ ಇದೆ. ನೀವು ಆ ಥರ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ ನೋಡಿ. ಹಾಗೆ ಕ್ಲೀನಿಂಗಲ್ಲಿ ಆಗಿದೆಯಲ್ಲ, ಮನ್ಸದು ಎಷ್ಟು ಖುಷಿಯಾಗುತ್ತೆ. ಕ್ಲೀನಾಗಿರೋವಂಥ ಮನೆಯಲ್ಲಿ ಏನೇ ಮಾಡೋಕ್ಕೂ ಅಂತ ಸಮಾಧಾನ ಇರುತ್ತೆ. ಎಲ್ಲಾದರೂ ಧೂಳು ಕಾಣಿಸ್ತಾ ಇದ್ರೆ, ಮತ್ತು ಹಬ್ಬಗಳು ಬರುತ್ತೆ, ಆ ಹಬ್ಬದ ಟೈಮಲ್ಲಿ ಏನೋ ಒಂಥರ ಸಮಾಧಾನ ಇರಲ್ಲ.
ಸೊ ಪೂರ್ತಿಯಾಗಿ ಡೀಪ್ ಕ್ಲೀನ್ ಆಗಿದೆ. ಅದಕ್ಕೋಸ್ಕರ ಈಗ ಹಬ್ಬಕ್ಕೆ ಸ್ವಲ್ಪ ತಯಾರಿ ಮಾಡ್ತಾ ಇದ್ದೀನಿ. ಒಂದಷ್ಟು ಸ್ನ್ಯಾಕ್ಸ್ ಕೂಡ ಮಾಡಿಡಬೇಕು. ಹಾಗೆ 17th ಚಾಮುಂಡೇಶ್ವರಿಯ ಜನ್ಮದಿನ ಇದೆ. ಸೊ ತಾಯಿ ಚಾಮುಂಡೇಶ್ವರಿ ಜನ್ಮದಿನಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು. ಹಾಗೆ ಸ್ವಲ್ಪ ನೈವೇದ್ಯ ಎಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತರಿಸಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಶ್ರಾವಣ ಮಾಸ ಅಂದ್ರೆ ಸಾಲು ಹಬ್ಬಗಳು ಬರುತ್ತೆ. ಪೂಜಾ ರೂಮ್ಗೆ ಅಂತ ಒಂದು ತೋರಣ ತರಿಸಿದ್ದೀನಿ. ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯ್ತು. ಫೆಸ್ಟಿವಲ್ ಟೈಮಲ್ಲಿ ಈ ತರದ್ದು ಕಲರ್ಫುಲ್ ಆಗಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಸೇವಂತಿಗೆ ಮತ್ತೆ ಕಮಲದ ಹೂವು, ಮಾವಿನ ಎಲೆ ಇಲ್ಲೆಲ್ಲ ಹಾಕಿ ತೋರಣ ಕಟ್ಟದಾಗಿದೆ. ತುಂಬಾ ಚೆನ್ನಾಗಿದೆ. ಪೂಜಾ ರೂಮ್ ಡೋರ್ ತುಂಬಾ ಚಿಕ್ಕದಿದೆಯಲ್ಲ, ಆ ಡೋರು ಕರೆಕ್ಟಾಗಿ ಆಗುತ್ತೆ. ಇದು ಲಕ್ಷ್ಮಿ ಕೂರಿಸ್ದಾಗಲಿ ಅಥವಾ ಗಣೇಶನ್ ಕೂರಿಸ್ದಾಗಲಿ ಏನ್ ಹೇಳ್ತಾರೆ, ಪೇಪರ್ ಹೂವಿಂದು ಹಾರ ಏನ್ ಬರುತ್ತೆ, ಮಾಲೆ ಏನ್ ಬರುತ್ತೆ, ಆ ಮಾಲೆ ಕೆಳಗಡೆಗೆ ಇದನ್ನ ಕಟ್ಬಿಟ್ಟು ಕೂಡ ಬ್ಯಾಕ್ ಸೈಡ್ ಅಲ್ಲಿ ದೇವಿ ಕೂರಿಸೋ ಹತ್ರ ಡೆಕೋರೇಟ್ ಮಾಡ್ಬೋದು. ಬೇಕಾದಷ್ಟು ರೀತಿಯಲ್ಲಿ ನಾವು ಇದನ್ನ ಉಪಯೋಗಿಸ್ಕೋಬಹುದು. ಅಥವಾ ಪೂಜಾ ರೂಮಲ್ಲಿ ಕೂಡ ಅಲ್ಲಲ್ಲಿ ಗೋಡೆ ಮೇಲೆ ಹಾಕೋದಕ್ಕೂ ಚೆನ್ನಾಗಿದೆ. ನೋಡೋಣ ನಾನೆಲ್ಲಿ ಇದನ್ನ ಉಪಯೋಗಿಸ್ತೀನಿ ಅಂತ ತೋರಿಸ್ತೀನಿ. ಇದರಲ್ಲಿ ಸೆಟ್ ಆಫ್ 6 ಇದೆ. ಸೆಟ್ ಆಫ್ 6 ಇದೆ. ಸೊ ಈ ತರದ ಒಂದು ಸೆಟ್ ತರಿಸಿದ್ದೀನಿ ಡೆಕೋರೇಷನ್ಗೆ ಅಂತ. ಇದು ಪಾಟ್ ಸ್ಟ್ಯಾಂಡ್. ಇದಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 2 ಕಲರ್ ಇತ್ತು, ಒಂದು ಬ್ಲ್ಯಾಕ್ ಮತ್ತೆ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಹಾಗಾಗಿ ನಾ ಇದನ್ನ ತರಿಸ್ದೆ. ಇದರಲ್ಲೇ ಮಣ್ಣು ಹಾಕಿ ಕೂಡ ಗಿಡಗಳನ್ನ ಹಾಕೋಬಹುದು. ಇದ್ರಲ್ಲಿ ಹೋಲ್ ಕೊಟ್ಟಿದ್ದಾರೆ ನೀರು ಹೋಗ್ಲಿಕ್ಕೆ. ಅಥವಾ ಬರೀ ಬೇರೆ ಪಾಟಲ್ಲಿ ನೀವು ಪ್ಲಾಂಟ್ ಹಾಕಿ ಇದ್ರೊಳಗಡೆ ಇಟ್ಟರೆ ಕ್ಲೀನ್ ಆಗಿರುತ್ತೆ. ಒಳಗಡೆ ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ಬಾಲ್ಕನಿ ಇರೋವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ರೈಲಿಂಗ್ಸ್ಗೆ ಒಂದಷ್ಟು ಪಾಟ್ಸ್ನ ಸ್ಲೈಡ್ ಹಂಗೆ ಹಾಕಿ ಗಿಡಗಳೆಲ್ಲ ಹಾಕಿಡಕ್ಕೆ ತುಂಬ ಚೆನ್ನಾಗಿರುತ್ತೆ. ಮನಿ ಪ್ಲಾಂಟ್ ಹಾಕ್ಬೋದು. ಬೇರೆ ಯಾವುದಾದ್ರು ಬುಷಿಯಾಗಿರೋಂಥ ಪ್ಲಾಂಟ್ಸ್ನ ಚಿಕ್ಕ ಪಾಟಲ್ಲಿ ಹಾಕಿ 2 ಪಾಟ್ ಇಡ್ಬೋದು. ಅಥವಾ ಇದರಲ್ಲಿ ಡೈರೆಕ್ಟಾಗಿ ಮಣ್ಣು ಹಾಕಿ ಪ್ಲಾಂಟ್ಸ್ನ ಬೆಳೆಸ್ಬೋದು. ಸೊ ಈ ಥರದ 2 ಪಾಟ್ ನಾನು ತರಿಸಿದ್ದೀನಿ. 2 ಕಾಟನ್ ಬೆಡ್ಶೀಟ್ ತರಿಸಿದ್ದೀನಿ ಮಕ್ಕಳ ರೂಮ್ಗೆ ಅಂತ. ಎಷ್ಟು ಗಲಾಟೆ ಮಾಡ್ತಾನೆ ನೋಡಿ. ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟೇ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ 1-2-3 ಗಂಟೆ ಇದನ್ನು ಉಪ್ಪು ನೀರಲ್ಲಿ ನೆನೆಸಿಡಬೇಕು. ಉಪ್ಪು ನೀರಲ್ಲಿ ನೆನೆಸಿಡೋದ್ರಿಂದ ಶ್ರಿಂಕ್ ಕೂಡ ಆಗಲ್ಲ, ಆಮೇಲೆ ಕಲರ್ ಹೋಗಲ್ಲ. ಸೊ ಕಲರ್ ಕೆಲವು ಸತಿ ಬ್ಲೂ ಕಲರ್ ಯಾವಾಗಲೂ ಅಷ್ಟೇ ಕಲರ್ ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿಡೋದ್ರಿಂದ ಕಲರ್ ಬ್ಲೀಡ್ ಆಗಲ್ಲ. ನೀವು ಏನೇ ಮಾಡಿದ್ರು ಬ್ಲೂ ಕಲರ್ ಬಟ್ಟೆಗಳು ಕೆಲವು ಸತಿ ಕಲರ್ ಬಿಟ್ಟೇ ಬಿಡುತ್ತೆ. ಇದು ಸಿಂಗಲ್ ಬೆಡ್ಗೆ ತರಿಸಿರೋದ್ರಿಂದ 1 ಸಿಂಗಲ್ ಪಿಲ್ಲೋ ಕವರ್ ಕೊಟ್ಟಿದ್ದಾರೆ. ಇದು ಡಬಲ್ ಬೆಡ್ಗೆ ತರಿಸಿರೋದ್ರಿಂದ 2 ಪಿಲ್ಲೋ ಕವರ್ ಜೊತೆಗೆ ಡಬಲ್ ಬೆಡ್ಶೀಟ್ ಇದು. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗಲ್ಲ.